ಇರುತ್ತೆ. ಅಕಸ್ಮಾತ್ 6ನೇ ತಿಂಗಳು ಏನೋ ಪಾಸಿಟಿವ್ ತೋರಿಸುತ್ತಪ್ಪ ಅಂದರೆ 3ನೇ ತಿಂಗಳು ನಿಮ್ಮ ಬಾಡಿಗೆ ಅದೇ ತಾನೇ HIV ವೈರಸ್ ಬಂದಿರುತ್ತಲ್ಲ, ಇನ್ನೂ ಜಾಸ್ತಿ ವೈರಲ್ ಲೋಡ್ ಆಗಿರಲ್ಲ, ಆಮೇಲೆ ಅದು ವಿಂಡೋ ಪೀರಿಯಡ್ ಆಗಿರುತ್ತೆ. ಸೊ ನಿಮಗೆ 6ನೇ ತಿಂಗಳಿಗೆ ಅದು HIV ಪಾಸಿಟಿವ್ನ ತೋರಿಸ್ಬೋದು. ಅದು ನೀವು 6ನೇ ತಿಂಗಳು ಟೆಸ್ಟ್ ಮಾಡಿಸಿದಾಗ HIV ಪಾಸಿಟಿವ್ ತೋರಿಸ್ತು ಅಂದರೆ ನೀವು ಮತ್ತೆ ಆ್ಯಂಟಿ ರೆಟ್ರೋವೈರಲ್ ಟ್ರೀಟ್ಮೆಂಟ್ ಸೆಂಟರ್ಗೆ ಹೋಗಬೇಕು. ಕೆಲವೊಬ್ಬರಿಗೆ ಲೈಫ್ ಟೈಮ್ ಪೂರ್ತಿ ART ಟ್ರೀಟ್ಮೆಂಟ್ ತಗೊಳ್ಳೋಂಥ ಅವಶ್ಯಕತೆ ಇರುತ್ತೆ. ಸರಿನಾ ಮ್ಯಾಮ್? ಇವಾಗ ನಾವು ವಾರ್ಡ್ ಪೇಷಂಟ್ಗಾದರೆ ನಮಗೆ ಸಿರಾಲಜಿ ಟೆಸ್ಟ್ ಎಲ್ಲ ಗೊತ್ತಿರುತ್ತೆ ಪೇಷಂಟ್ದು. ಇವಾಗ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಿಂದ ಬಂದಿರ್ತಾರೆ, ನಾವು ಇವಾಗ ಪೇಷಂಟ್ ಬ್ಲಡ್ ಡ್ರಾ ಮಾಡಬೇಕಾಗುತ್ತೆ. ಇವಾಗ ಒಂದು ವೇಳೆ ಪ್ರಿಂಕ್ ಆಗ್ಬಿಡ್ತಂದ್ರೆ ಅವ್ರಿಗೆ ಸಿರಾಲಜಿ ಟೆಸ್ಟ್ ಮಾಡಿಸಿರಲ್ಲ ನೋಡಿ, ಅವಾಗ ಏನು ಮಾಡೋದು ಮ್ಯಾಮ್? ಪ್ರಿಂಕ್ ಆದ ತಕ್ಷಣ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ ಪೇಷಂಟ್ ಆದ್ರೆ ನಮ್ಗೆ ಎಲ್ಲ ರಿಪೋರ್ಟ್ಸ್ ಅವೈಲೇಬಲ್ ಇರುತ್ತೆ, HIV ಪಾಸಿಟಿವ್ ನೆಗೆಟಿವ್ ಅಂತ ನಾವು ಮುಂದಿನ ಕ್ರಮ ತಗೊಳ್ಬೋದು. ಅದೇ ಔಟ್ ಪೇಷಂಟು ಮತ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ಆದರೆ ನಿಮಗೆ ನೀಡಲ್ ಪ್ರಿಕ್ ಆಗಲಿ ಅಥವಾ ಓಪನ್ ವುಂಡ್ ಓಪನ್ ಕಟ್ ಇದ್ದಾಗ HIV ಪೇಷಂಟ್ಗೆ ನೀವು ಎಕ್ಸ್ಪೋಸ್ ಆದರೆ ಅಂದರೆ ಎಮರ್ಜೆನ್ಸಿ ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫೈಲೈಸಿಸ್ನ ತಗೊಳ್ಳಬೇಕು. ಸರಿನಾ? ವಿತಿನ್ 2 ಅವರ್ಸ್ ತಗೊಂಡ್ರೆ ಅದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಆ ಟೈಮಲ್ಲಿ ತಗೊಂಡಾಗ HIV ನಿಮ್ಗೆ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ, ರಿಸ್ಕ್ ಕಡಿಮೆ ಇರುತ್ತೆ. ಸರಿನಾ? ಅಕಸ್ಮಾತ್ ಆಗಿಲ್ಲ ಅಂದರೆ ವಿತಿನ್ 72 ಅವರ್ಸ್ ಆದರೂ ನೀವು ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫೈಲೈಸಿಸ್ ಮಾತ್ರೆನ ತಗೊಳ್ಳೇಬೇಕು. ಅದು ತಗೊಂಡಾಗ ನಿಮ್ಗೆ ಬರೋ ಸಾಧ್ಯತೆ 100%. ನೆಕ್ಸ್ಟ್ ನೀವು ಮತ್ತೆ 28 ಕೋರ್ಸ್ನ ಸ್ಟಾರ್ಟ್ ಮಾಡಿದಾಗ ಪೂರ್ತಿಯಾಗಿ ತಗೊಂಡ್ರಿ ಅಂದರೆ HIV ಬರಲ್ಲ. ಆಮೇಲೆ ನೀವು ಎಮರ್ಜೆನ್ಸಿ ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫೈಲೈಸಿಸ್ನ ತಗೊಂಡ ತಕ್ಷಣ ನಿಮ್ಮದು ಮತ್ತು ಪೇಷಂಟ್ ಇಬ್ಬರದ್ದು HIV ಸಿರಾಲಜಿ ಮತ್ತು ಬ್ಲಡ್ ಟೆಸ್ಟ್ಗೆ ಕಳಿಸ್ಬೇಕು. ಅದು ರಿಪೋರ್ಟ್ ಏನಾದರೂ ನೆಗೆಟಿವ್ ಬಂತು ಅಂದರೆ ಎಮರ್ಜೆನ್ಸಿ ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫೈಲೈಸಿಸ್ ಸಾಕು. ಅಕಸ್ಮಾತ್ ರಿಪೋರ್ಟಲ್ಲಿ ಪಾಸಿಟಿವ್ ಬಂತು ಅಂದರೆ ನೀವು ಮತ್ತೆ ART ಸೆಂಟರ್ಗೆ ಹೋಗಿ ನಾನು ಹೇಳಿದ್ರಲ್ಲ ಆ ಟ್ಯಾಬ್ಲೆಟ್ ರೆಜಿಮನ್ನ ಕಂಟಿನ್ಯೂ ಮಾಡಬೇಕು. ಮ್ಯಾಮ್ ಇವಾಗ ನಮಗೆ ಪ್ರಿಂಕ್ ಆಗುತ್ತಿದೆ, ಇವಾಗ ಕಂಟಿನ್ಯೂಸ್ ಆಗಿ 3 days 4 days ಗೌರ್ಮೆಂಟ್ ಹಾಲಿಡೇ ಬಂತು, ನಾವು ಇವಾಗ ART ಸೆಂಟರ್ ಎಲ್ಲ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಕ್ಲೋಸ್ ಇರುತ್ತೆ, ಅವಾಗ ಏನು ಮಾಡೋದು? ಇವಾಗ ನೀವು ಇದು ಹಾಸ್ಪಿಟಲ್ ಸೆಟ್ಟಿಂಗಲ್ಲಿ ಅಥವಾ ಆಕ್ಯುಪೇಷನಲ್ ಸೆಟ್ಟಿಂಗಲ್ಲಿ ಕೆಲಸ ಮಾಡ್ತಿರ್ಬೇಕಂದ್ರೆ HIV ಏನಾದರೂ ಎಕ್ಸ್ಪೋಸ್ ಆದಾಗ ಅವಾಗ ಗೌರ್ಮೆಂಟ್ ಹಾಲಿಡೇಸ್ ಕಂಟಿನ್ಯೂಸ್ ಆಗಿ ಇತ್ತು ಅಂದರೂ ಕೂಡ, ಫಾರ್ ಎಕ್ಸಾಂಪಲ್ ನಮ್ಮ ಹಾಸ್ಪಿಟಲಲ್ಲಿ ಕ್ಯಾಶುಯಾಲಿಟಿಲಿ OTಲಿ IRCU ನಕ್ರಸರ್ ಹತ್ರ ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫೈಲೈಸಿಸ್ ಮಾತ್ರೆ ಸಿಗುತ್ತೆ. ನೀವು ಆ ಮಾತ್ರೆನ ತಗೊಳ್ಬೇಕು. ಇನ್ನೆರಡು ದಿನಾನು ನಿಮಗೆ ಗೌರ್ಮೆಂಟ್ ಹಾಲಿಡೇನೇ ಇತ್ತು ಅಂದರೆ ಆವತ್ತು ಕೂಡ ಎಮರ್ಜೆನ್ಸಿ ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫೈಲೈಸಿಸ್ನ ತಗೊಳ್ಬೇಕು. ಸರಿನಾ? ಅದಾದ್ಮೇಲೆ ನೀವು ART ಸೆಂಟ್ರಿಗೆ ಹೋದಾಗ ಈ 3 ದಿನನೂ ಕೌಂಟ್ ಮಾಡಿ 28 ದಿನಕ್ಕೆ ಅವರು ಮಾತ್ರೆನ ಕೊಡ್ತಾರೆ ನಿಮಗೆ. ಆಮೇಲೆ ನೀವು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ಬೋದು. ಸರಿನಾ? ಥ್ಯಾಂಕ್ ಯು ಮ್ಯಾಮ್. ಸರಿ, ಥ್ಯಾಂಕ್ ಯು. ಆಮೇಲೆ ಇದು ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫೈಲೈಸಿಸ್ ತಗೊಳ್ಳುವಾಗ 6 ಸ್ಟೆಪ್ಸ್ನ ನಾವು ಕೊಡೋಕ್ಕಿಂತ ಮುಂಚೆ ಫಾಲೋ ಮಾಡ್ತೀವಿ. ಏನಾದ್ರು ಆ್ಯಡ್ ಮಾಡ್ಬೋದಾ? ಏನಾದ್ರು ಆ್ಯಡ್ ಮಾಡ್ಬೋದಾ? ಎಲ್ಲ ಕರೆಕ್ಟಾಗಿ ಹೇಳಿದ್ರೆ ಮತ್ತೆ ಈ ಕ್ಲಿನಿಕ್ ಸ್ಟಾಫ್ ಇರ್ತಾರಲ್ವಾ, ಅವ್ರು ಕ್ಲಿನಿಕ್ ಸ್ಟಾಫ್ ಏನು ಮಾಡ್ತಾರೆ, ಅಲ್ಲೇ ವಿಡಿಲ್ಸು ಅವೆಲ್ಲ ಮತ್ತು ಏನು ವೇಸ್ಟ್ ಇರುತ್ತೆ ಎಲ್ಲ ಎತ್ಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ನಿಮಗೇನಾದ್ರು ಕ್ಲಿಕ್ಕಾದರೆ ಪೇಷಂಟ್ ಯಾರು ಏನು ಯಾರಿಗೂ ಗೊತ್ತಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ 28 ದಿವಸ ಏನು ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫೈಲೈಸಿಸ್ ಏನಿದೆ ಅದು ತಗೊಳ್ಳೇಬೇಕಾಗುತ್ತೆ. ಸಪೋಸ್ ಪೇಷಂಟ್ಗೆ ನೆಗೆಟಿವ್ ಇತ್ತು, ಇವ್ರಿಗೂ ನೆಗೆಟಿವ್ ಇದ್ದರೆ ಪೆಪ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದನ್ನು ನಮ್ಮ ಇಂಗ್ಲೆಂಡ್ಗೆ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ. ಜೊತೆಗೆ ಸಪೋಸ್ ಆ ಪೇಷಂಟು ರಿಸ್ಕಲ್ಲಿದ್ದರೆ ನಾವು ಕೆಲವೊಂದು ಕೌನ್ಸಿಲಿಂಗಲ್ಲಿ ಕೇಳ್ತೀವಿ. ಸೊ 24 ಅವರ್ಸಲ್ಲಿ ಅಥವಾ 72 ಅವರ್ಸಲ್ಲಿ ಎಲ್ಲರೂ ನೀವು ಅನ್ಸೇಫ್ ಸೆಕ್ಸ್ ಮಾಡಿದ್ರೆ ಹೊರಗಡೆ ಹೋಗಿ. ಸೊ ಈ ಥರ ಏನಾರ ಅವ್ರ ಹತ್ರ ರಿಸ್ಕ್ ಅಸೆಸ್ಮೆಂಟ್ ಏನಾರ ನಮಗೆ ಕಂಡು ಬಂದರೆ ಸೊ ಅಂಥ ಸಂದರ್ಭದಲ್ಲಿ ನಾವು 28 ದಿನ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಯಾಕಂದರೆ ಅವ್ರ ಹತ್ರ ಇಂಡೋರ್ ಪೀಡ್ ಇದ್ದರೆ ಇರ್ಬೋದು. ಇಂಡೋರ್ ಪೀಡಲ್ಲಿ ನಮ್ಗೆ ಏನು ಆಂಟಿಬಾಡಿ ಟೆಸ್ಟ್ ಮಾಡ್ತೀವಿ, ಸೊ ಆವಾಗ ಏನು HIV ವೈರಸ್ ಇರುತ್ತೆ ಅದು ಕಂಡು ಬರೋಲ್ಲ. ಓನ್ಲಿ ಎಲೈಸಾ ಟೆಸ್ಟಲ್ಲಿ ಮಾತ್ರ ಕಂಡು ಬರುತ್ತೆ, ಅಲ್ಲಿ ನಮ್ಮಲ್ಲಿ ಟೆಸ್ಟ್ ಮಾಡೋಲ್ಲ, ಅದು ಕಾಸ್ಟ್ಲಿ ಆಗುತ್ತೆ. ಅದರಿಂದ ಎಲ್ಲಿ ಬ್ಲಡ್ ಬ್ಯಾಂಕ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ತಾರೆ ಅದು. ಯಾಕಂತಂದರೆ ಬ್ಲಡ್ಡು ಏನು ಡೋನರ್ ಇರ್ತಾರೆ, ಸೊ ಅಂಥ ಟೆಸ್ಟ್ ಮಾಡಿದಾಗ ಸೊ ಅವ್ರ ಹತ್ರ ಮಾತ್ರ ಅವೈಲೇಬಲ್ ಇದೆ, ನಮ್ಮಲ್ಲಿ ಅವೈಲೇಬಲ್ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ನಮಗೆ ಯಾವುದೇ ಪೇಷಂಟು ಪೂರ್ವಾಪರ ಏನು ಗೊತ್ತಿದೆ, ಅವ್ರಿಗೇನು ರಿಸ್ಕು ಅಥವಾ ಸಪೋಸ್ ಬಂದಿರ್ತಾರೆ ಪೇಷಂಟ್ ನೋಡ್ತೀವಿ ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಅವ್ರು ಯಾವ ರೀತಿ ಇರ್ತಾರೆ ಇಲ್ಲ ಅಂದ್ಬಿಟ್ಟು ಗೊತ್ತಾಗ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು
ಸಿಂಗಲ್ ಡೋಸಿಗೆ ತಗೊಂಡು ಇಂದಿರಾ ಗಾಂಧಿಗೆ 28 ದಿನ ಕರೆಕ್ಟಾಗಿ ತಗೋಬೇಕು, ಮಧ್ಯ ತಗೋಬಾರ್ದು. ಇದು ನಮ್ಮ ಇಂಡಿಯಾದಲ್ಲಿ ಇದುವರೆಗೂ ಏನು ಲೀಗಲ್ ಏಜೆನ್ಸಿಯಿಂದ ಎಲ್ಲೂ ಹೆಚ್ಚಾಗಿ ಕಂಡು ಬಂದಿಲ್ಲ. ಯಾಕೆಂದರೆ 28 ದಿನ ಪೆಪ್ಪು ಕರೆಕ್ಟಾಗಿ ತಗೊಳ್ಳೋದಿಲ್ಲ, ಯಾರಿಗೂ ಇಲ್ಲಿವರೆಗೂ ಇನ್ಫೆಕ್ಟ್ ಆಗಿಲ್ಲ. ಬ್ಲಡ್ಡಿಂದ ಇನ್ಫೆಕ್ಟ್ ಆಗಿದೆ, ಸರ್ಜರಿ ಮಾಡಬೇಕಾದ್ರೆ ಇನ್ಫೆಕ್ಟ್ ಆಗಿದೆ. ಬಟ್ ಈಗ ಇಂಜುರಿ ಏನು ನೀಡ್ ಇಂಜುರಿಯಿಂದ ಮಾತ್ರ ಆಗಿಲ್ಲ. ಸಪೋಸ್ ನಾವು ಸರ್ಜರಿ ಮಾಡಾಗ ಅಥವಾ ಡ್ರಾ ಮಾಡಬೇಕಾದ್ರೆ ಕಣ್ಣಿಗೆ ಬಿಡ್ಬೋದು ಅಥವಾ ಬಾಯಿಗೆ ಬಿಡ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಾವು ಕಣ್ಣಿಗಾದ್ರೆ ನೀರಲ್ಲಿ ತೊಳ್ಕೋಬೇಕು, ಬಾಯಿಗಾದ್ರೆ ಬಾಯಿ ನೀರು ಹಾಕಿ ಚೆನ್ನಾಗಿ ಮುಕ್ಕಳಿಸಿ ಹೋಗಿಬೇಕು. ಸಪೋಸ್ ನಮ್ಮಲ್ಲಿ ಬಾಯಿ ಏನಾದ್ರು ಉಂಡಿದ್ರೆ ಆ ಒಂದು ವೈರಸ್ ನಮಗೆ ನೇರವಾಗಿ ಒಳಗಡೆ ಹೋಗುವಂಥ ಅವಶ್ಯಕತೆ ಏನಾದ್ರು ದಾರಿ ಇದ್ರೆ ಸೊ ಅಂಥ ಸಂದರ್ಭದಲ್ಲಿ 28 ದಿನ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಸೊ ಇದು ಯಾಕೆ 2 ಗಂಟೆ ಒಳಗಡೆ ತಗೊಂಡ್ರೆ ತುಂಬ ಒಳ್ಳೆಯದು. ಸಪೋಸ್ ನಮ್ಮ ಏನೋ ಸೋಮವಾರ ಇರುತ್ತೆ, ಭಾನುವಾರ ಇರುತ್ತೆ, ನಾವು ತಗೊಳಕ್ಕಾಗಲ್ಲ, ಎಲ್ಲೂ ತಪ್ಪಿಸಿದಲ್ಲ. ಸೊ ಅಂಥ ಸಂದರ್ಭದಲ್ಲಿ 72 ಗಂಟೆ ಒಳಗಡೆ ನಿಯರೆಸ್ಟ್ ನಮ್ಮ ಸಿಕ್ಕಿಲ್ಲ ಅಂದ್ರೆ ನಿಯರೆಸ್ಟ್ ಯಾವುದೇ ಸೆಂಟರ್ ಹೋದರೂ ಕೂಡ ಈಗ ಫಿಟ್ಟಿಂಗ್ ಆಗಿದೆ ಅಂತಂದರೆ ಅವರು ರಿಜಿಸ್ಟರ್ ಮಾಡಿಕೊಂಡು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಟ್ಯಾಬ್ಲೆಟ್ ಕೊಡ್ತಾರೆ ನಿಯರ್ ಸೆಂಟರಲ್ಲಿ. ನಮ್ಮಲ್ಲಿ ಏನಾಗಿದೆ IRC ಮ್ಯಾನೇಜ್ ಹತ್ರ ಕೊಟ್ಟಿದ್ದೀವಿ, ಮತ್ತು OT ಕೊಟ್ಟಿದ್ದೀವಿ, ಮತ್ತು ಎಮರ್ಜೆನ್ಸಿ ಇಟ್ಟಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಸುಮಾರು ಜನ ಇವಾಗ ಸ್ಟೂಡೆಂಟು ಮೊನ್ನೆ ಬರ್ತಾರೆ. ಮೊನ್ನೆ ಒಂದು ಪೇಷೆಂಟು ಮತ್ತು ಇವರು ಕ್ಲಿನಿಕ್ ಸ್ಟಾಫಲ್ಲಿ ಬಂದರು. ಸ್ಟೂಡೆಂಟ್ಗಳು ಬೆಡ್ ಮಾಡಬೇಕಾದ್ರೆ ಗ್ಲೌನ ಹಾಕೋಬೇಕು. ನಾವೇನು ಪ್ರೊಸೀಜರ್ ಏನಿದೆ ಹಾಸ್ಪಿಟಲ್ದು ಅದೇ ರೀತಿ ಗ್ಲೌಗಳು ಹಾಕ್ಕೊಂಡು ಡ್ರಾ ಮಾಡಬೇಕು. ಯಾಕಂದರೆ ನಾವು ಗ್ಲೌಗಳು ಹಾಕೊಂಡು ಡ್ರಾ ಮಾಡಬೇಕಾದ್ರೆ ಸಪೋಸ್ ಡ್ರಾ ಕ್ಲೀನಾಗಿ ಮಾಡ್ತೀವಿ, ಕ್ಯಾಪ್ ಹಾಕ್ತದಲ್ವಾ, ಕ್ಯಾಪ್ ಹಾಕಿದಾಗ ಸಪೋಸ್ ಚುಚ್ಕೊಂಡಾಗ ಅಟ್ಲೀಸ್ಟು ನಮಗೆ ಗ್ಲೌವು ನಮ್ಮನ್ನ ಕಾಪಾಡುತ್ತೆ. ಡೀಪ್ ಪಿಕ್ಕಾದ್ರೆ ಏನು ಮಾಡೋಕ್ಕಾಗಲ್ಲ. ಡೀಪ್ ಪಿಕ್ಕಾಗಿ ನೀವು ನೀಡ್ಲು ಏನು ಬೆಡ್ ಡ್ರಾ ಮಾಡಿದ್ರೆ ಮಿಸ್ ಮಾಡಿದ್ರೆ ಬ್ಲಡ್ ಕ್ಲೀನಾಗಿ ಹೊರಗಡೆ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ, ಅವ್ರು ಟೆಂಪ್ ತಗೊಂಡು ವೇಸ್ಟ್, ಯಾಕಂದರೆ ಸೀದಾ ಒಳಗಡೆ ಹೋಗುತ್ತೆ. ಸೊ ಅದರಿಂದ ಎಲ್ಲರೂ ಕಡ್ಡಾಯವಾಗಿ ಇದು ಗ್ಲೌಗಳು ಹಾಕ್ಕೊಂಡು ತಗೊಳ್ಳಿ. ಗ್ಲೌಗಳು ಹಾಕ್ಕೊಂಡು ಬೆಡ್ ಡ್ರಾ ಮಾಡಿ. ಮತ್ತು ಇದೇ ನಮ್ಮ ಡಾಕ್ಟರ್ TAD ಅಂದ್ಬಿಟ್ಟು ಟಿನಕ್ಲೇರ್, ಗ್ಲಾಮಿಡಿಯಮ್ ಮತ್ತು ಡಾಲ್ಟಾಗ್ಲೇವಿರ್ ಅಂದ್ಬಿಟ್ಟು ಇದರಲ್ಲಿ ಡಾಲ್ಟಾಗ್ಲೇವಿರ್ ತುಂಬ ಒಳ್ಳೆಯ ಮಾತ್ರ. ಸೊ ಅದಕ್ಕೆ ನಾವು 28 ದಿವಸ ಕೊಡೋದು. ಇದೇ ಮಾತ್ರ ಒಂದು ಡೋಸ್ ತಗೊಂಡು ನಾವು ಹೇಳಿಲ್ಲ, ಕಿಡ್ನಿಸ್ ಬರುತ್ತೆ, ವಾಮಿಟ್ ಆಗುತ್ತೆ, ಬರುತ್ತೆ, ಹೊಟ್ಟೆ ನೋಯುತ್ತೆ, ಮತ್ತು ಕೆಟ್ಟ ನೆನೆಸ್ಕೊಡುತ್ತೆ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಬೆಡ್ ತಗೊಳ್ಳುವಾಗ ರಜನೆ ಕೊಟ್ಟು ಗೌರ್ಮೆಂಟಿಂದ ಅವ್ರಿಗೆ ಅವಕಾಶ ಇದೆ ರಜೆ. ಸೊ ನಮ್ಮಲ್ಲಿ ಗೊತ್ತಿಲ್ಲ, ಅವಕಾಶ ಇದೆ, ರಜೆ ಕೊಡ್ತಾರೆ. ಯಾಕೆಂದರೆ ಮಾತ್ರ ಸ್ವಲ್ಪ ಸೈಡ್ ಎಫೆಕ್ಟ್ ಇದೆ. ಅದರಿಂದ ನೈಟ್ ತಗೊಂಡಾಗ ಅವರು ಒಳ್ಳೆ ನಿದ್ದೆ ಮಾಡ್ತಾರೆ. ಕಿಡ್ನಿಸ್ ಸಪೋಸ್ ಡೇ ಟೈಮ್ ತಗೊಂಡು ಅವ್ರು ಏನಾರ ಬಸ್ಸಿಂದ ಲೆಕ್ಕ ಹೋಗ್ಬೇಕಾದ್ರೆ ಕಿಡ್ನಿಸ್ ಬಂದರೆ ಬೀಳೋವಂಥದ್ದು ಅಥವಾ ವಾಮಿಟ್ ಮಾಡ್ಕೊಂಡು ಒಂದು ಕಡೆ ಬೀಳೋವಂಥದ್ದು ಚಾನ್ಸಸ್ ಆಗುತ್ತೆ. ಸೊ ಇದು ಪೆಪ್ಪರ್, ಇದು ಹುಷಾರಾಗಿ ನೀವು ಡ್ರಾ ಮಾಡಬೇಕು. ಅದು ಮತ್ತೆ ಕ್ಲೀನಿಂಗ್ ಸ್ಟಾಫ್ ಬರ್ತಾರೆ. ನೀವು ಗ್ಲೌಗಳು ಹಾಕೊಂಡು ಏನು ನೀವು ವೇಸ್ಟೇಜ್ ಇರ್ತದಲ್ಲ, ವೇಸ್ಟೇಜ್ ಅದನ್ನ ಕ್ಲೀನಾಗಿ ಕ್ಯಾರಿ ಮಾಡಬೇಕು. ಯಾಕಂದರೆ ಒಂದು ಸಲ ನಮಗೆ ಇನ್ಫೆಕ್ಟ್ ಆದರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು. ಹೆಂಗೆ ನಾವು BP ಶುಗರ್ ತಗೋತೀವೋ ಅದೇ ರೀತಿ ಇದು ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಸೊ ಅದರಿಂದ ದಯವಿಟ್ಟು ಇದು ಗ್ಲೌಗಳು ಹಾಕ್ತಾರೆ ಮತ್ತು ಹುಷಾರಾಗಿ ಡ್ರಾ ಮಾಡಿ. ಒಂದು ಸಲ ಇವಾಗ ಅದರ ಜಾಗದಲ್ಲೇ ಫಿಟ್ ಮಾಡಿದ್ದೀವಿ. ನಾವು ಸುಮಾರು ಸಲ ಫಿಟ್ ಮಾಡ್ತೀವಿ, ಸುಮಾರು ಸಲ ನಾವು ಕೂಡ ಬಂದು ತಗೊಂಡಿದ್ದೀವಿ, ಕಣ್ಣಿಗೆಲ್ಲ ಹೊಂಟೋಗಿದೆ ಒಂದ್ಸಲ. ಸೊ ಅದರಿಂದ ಹುಷಾರಾಗಿ ಇದು ಮಾಡಬೇಕು. ಕಣ್ಣಿಗೆಲ್ಲ ನಾವು ಡ್ರಾಪ್ ಆಗಬೇಕಾದ್ರೆ ಟೆಸ್ಟಿಂಗ್ ಮಾಡಬೇಕಾದ್ರೆ ಕಣ್ಣಿಗೆಲ್ಲ ಹೊಂಟಿದ್ದೀವಿ. ಸೊ ಅವಾಗ ನಾವು ರನ್ನಿಂಗ್ ವಾಟ್ರಲ್ಲೆಲ್ಲ ವಾಶ್ ಮಾಡಿಕೊಂಡು ಇದು ಮಾಡ್ಕೊತೀವಿ. ಸೊ ಪೆಪ್ಪಗಿರೋ ಡೌಟ್ಸ್ ಇದೆಯಾ? ಪೆಪ್ಪಗೆ ಇಲ್ಲ ಸಿಸ್ಟರ್, ಇದು ಹೊಸ ಗೈಡ್ಲೈನ್ಸ್ ಪ್ರಕಾರ ನ್ಯಾಕ್ ಅಂದ್ರಲ್ಲೇ ಹೊಸ ರಿಸರ್ಚ್ ಮಾಡಿ ಡಾಲ್ಟಾಗ್ಲೇವಿರ್ ಒಳ್ಳೆ ಟ್ಯಾಬ್ಲೆಟ್ ಕಾಂಬಿನೇಷನ್ ಕೊಟ್ಟಿದ್ದು. ಇದೇ ಮಾತ್ರ ಕೂಡ ಯಾರಿಗಿದೆ ಜುಡೇವಿಡನ್ನು ನಮ್ಮಲ್ಲಿ ಏನಾಗುತ್ತೆ 2 ಥರ ಟೆಸ್ಟ್ ಕೊಡ್ತಾರೆ, HIV1, HIV2. HIV2ಗೆ ಜುಡೇವಿನ್ ಕೊಡ್ತೀವಿ ನಾವು, HIV1 ಕೊಡೋದು. ಅದರಿಂದ ಜುಡೇವಿನ್ ನಾವು ಕ್ಯಾನ್ಸಲ್ ಮಾಡಿ HIV1ಗೆಲ್ಲ ಇದೇನು ಪೆಪ್ಪು ಇದೇನು
ಮತ್ತು HIV 1 ಇದೆ. ನಮ್ಮಲ್ಲಿ ಇಂಡಿಯಾದಲ್ಲಿ HIV 1 ಜಾಸ್ತಿ, HIV 2 ಕಡಿಮೆ. ಲಾಸ್ಟ್ ಮಂತು ನಮ್ಮಲ್ಲಿ ಈ ಮಂತು HIV 2 2% ಬಂದಿದೆ. ಹಂಗ HIV 1 ಅಂದರೆ ಅವ್ರಿಗೆ ಅವತ್ತಾನ ಇಂಪೆಕ್ಟ್ ಆಗಿ ಇದು ಬಂದಿರುತ್ತೆ. HIV 2 ಆಗುತ್ತೆ, ಇಮ್ಯುನಿಟಿ ಪವರು ಚೆನ್ನಾಗಿರುತ್ತೆ, ವೈರಸ್ಸು ಅಟ್ಯಾಕ್ ಆಗಿರುತ್ತೆ. ಲೈಫ್ ಅವ್ರಿಗೆ ಮಾತ್ರೆ ತಗೊಂಡಿಲ್ಲ ಅಂದ್ರೆ ಲೈಫ್ ಟೈಮ್ ಚೆನ್ನಾಗಿರ್ತಾರೆ. ಸಪೋಸ್ ಅವ್ರಿಗೆ ರಾತ್ರಿ ಸೆಕೆಂಡ್ ಡೋಸ್ ಕೊಡ್ತೇವ್ರಿಗೆ, ಬೇರೆ ಕಾಯಿಲೆಗಳು ಇನ್ಫೆಕ್ಟ್ ಆಗಿ ಕೊಡ್ತೇವ್ರಿಗೆ, ಬಟ್ ತಗೊಂಡಿಲ್ಲ ಅಂದ್ರೆ ಲೈಫ್ ಚೆನ್ನಾಗಿರ್ತದೆ ಅವ್ರಿಗೆ. ಯಾಕೆ ಇಮ್ಯುನಿಟಿ ಪವರು ಚೆನ್ನಾಗಿರ್ತದೆ ಅವ್ರ ಹತ್ರ, ಚೆನ್ನಾಗಿರುತ್ತೆ, ನಾರ್ಮಲ್ ಇರುತ್ತೆ. ಬಟ್ ಆ್ಯಕ್ಚುಲಿ ನಮ್ಮಲ್ಲಿ ಲಾಸ್ಟ್ 3 ಇಂಡಿಯನ್ ಒಂದು 2 ಇದೆ, 2 ಪೇಷಂಟ್. HIV ಟೆಸ್ಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಕಾರ್ಡ್ ಮೆಥಡ್ ಮಾಡ್ತೀವಿ, ರ್ಯಾಪಿಡ್ ಟೆಸ್ಟು. ಅಲ್ಲಿ 3 ಡಾಕ್ಟರ್ ಇರುತ್ತೆ. HIV 1 ಆದರೆ 1 ಡಾಕ್ಟರ್ ಮತ್ತು ನೆಗೆಟಿವ್ ಕಂಟ್ರು ಪಾಸಿಟಿವ್ 2 ಬರುತ್ತೆ. HIV 2 ಇದ್ರೆ 3 ಬರುತ್ತೆ. HIV ಮತ್ತು ನೆಗೆಟಿವ್ ಕಂಟ್ರು HIV 2 ಬರುತ್ತೆ. ಸಪೋಸ್ ಮೊನ್ನೆ ನಾವು ಟೆಸ್ಟ್ ಮಾಡಿದಾಗ HIV 2ನೇ ಬಂದಿದೆ ಸ್ಪೆಸಿಫಿಕ್ ಆಗಿ 2% ಕಂಡೈಂಟು. ಸೊ ನಾವು ಪೀಪಲ್ ಮೆಡಿಕಲ್ ಕಾಲೇಜ್ ಕಳಿಸಿದ್ದೀವಿ, ಅನೇಕ ಅಲ್ಲೇ ಕಳಿಸಿದ್ದೀವಿ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಮಾತ್ರೆ ಕೊಡಲ್ಲ ಅವ್ರಿಗೆ, ಬೇರೆ ಕೊಟ್ಟರೆ ಜಿಡವಿಡ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಈಗ ಇದರಲ್ಲಿ 1, 2, 3 ಮೂರು ಇದೆ. 3 ಕಾಂಬಿನೇಷನ್. ಮೂರು. ಓಕೆ. ಡಾಕ್ಟರ್ ರೇಟ್ ಏನು 50 mg. 50 ಅಂದರೆ ಒಳ್ಳೆ ಟ್ಯಾಬ್ಲೆಟ್, ಒಳ್ಳೆ ಟ್ಯಾಬ್ಲೆಟ್. ಓಕೆ. ಸೈಡ್ ಎಫೆಕ್ಟ್ ಕಡಿಮೆ. ಈಗ ಗೋಲ್ಡನ್ ಅವರ್ ಅಂತ ಹೇಳ್ಬಿಟ್ಟು ಕೋರ್ಸ್ನಲ್ಲಿ ನಾವು ಇವತ್ತು ಮಾತ್ರ ಕೊಡ್ತೀವಿ ಅನ್ಕೊಳ್ಳಿ. ಈಗ ನಾಳೆ ನಾಡಿದ್ದು 2% ರಜೆ. ಆ ಈಗ 3 days ರಜೆ ಇತ್ತು, 1 day ರಜೆ ಇತ್ತು, ಆ ಡೇಸನ್ನು ಸೇಮ್ ಟ್ಯಾಬ್ಲೆಟ್ ಒಂದೇ ಸಿಂಗಲ್ ಡೋಸ್ ಕೊಡೋದು. ಇಲ್ಲ, ನಾವು ಇಲ್ಲಿ ನಮ್ಮಲ್ಲಿ ರಜೆ ಇಲ್ಲ, ನಾಗರಾಜ ನಾವು ಓಟಿ 3 ಟ್ಯಾಬ್ಲೆಟ್ ತಗೋಬೋದು, 3 ಟ್ಯಾಬ್ಲೆಟ್ ತಗೋಬೋದು. 3 ಟ್ಯಾಬ್ಲೆಟ್ ಅಂದರೆ ಡೈಲಿ ಒಂದೊಂದು. ಅದೇ 2 ಸೆಟ್ ಹೋಗುವವರೆಗೂ ಸೇಮ್ ಮತ್ತೆ ಡೈಲಿ ಒಂದೊಂದು ಕೊಡೋದು. ಮತ್ತೆ ಟ್ಯಾಬ್ಲೆಟ್ ತಗೋಬೇಕಾದ್ರೆ ಟೈಮಿಂಗ್ಸ್ ಮೇಂಟೈನ್ ಮಾಡೋದು ಅದು ಟೈಮಿಂಗ್ಸ್ ತುಂಬ ಒಳ್ಳೆಯದು. ಟೈಮಿಂಗ್ಸ್ ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದು. ಬೇರೆ